ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ಈಗಾಗಲೇ PUC ಫಲಿತಾಂಶಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ರು. ಅದರಂತೆ ಫಲಿತಾಂಶ ಕೂಡ ಹೊರಬಿದ್ದಿದೆ. ಒಂದಷ್ಟು ವಿದ್ಯಾರ್ಥಿಗಳಿಗೆ ಖುಷಿಯಾಗಿದೆ. ನೋಡೋಣ, ನಮ್ಮ ಜೊತೆಗೆ ಒಬ್ಬರು ವಿದ್ಯಾರ್ಥಿ ಇದ್ದಾರೆ. ಅವ್ರು ಅಂದ್ಕೊಂಡಷ್ಟು ಪರ್ಸೆಂಟೇಜ್ ಬಂದಿದೆಯಾ, ಏನು ಹೇಗಿತ್ತು ಅವರ ಪರಿಶ್ರಮ, ಯಾಕೆ ಅಂದರೆ ಇನ್ನು PUCಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಇವರು ಮಾದರಿ ಆಗ್ತಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರ ಹೆಸರು ಅನೀಶ್ ರಾಜು ಅಂತ. ಬನ್ನಿ, ಅವರ ಪರಿಶ್ರಮ ಹೇಗಿತ್ತು, ಎಕ್ಸಾಮ್ಗೆ ಎಷ್ಟೆಲ್ಲ ಪ್ರಿಪರೇಷನ್ ಮಾಡಿದ್ರು ಅನ್ನೋದನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, PUC ರಿಸಲ್ಟ್ ಬಂದಿದೆ. ನಿಮ್ಮ ಟೋಟಲ್ ಮಾರ್ಕ್ಸನ್ನು ನಮ್ಮ ವೀಕ್ಷಕರಿಗೂ ಹೇಳಿ ಸರ್. ನನಗೆ 583 ಬಂದಿದೆ 600ಗೆ, 97% ಇನ್ ಸೈನ್ಸಲ್ಲಿ. ಎಷ್ಟು ಔಟ್ ಆಫ್ ಔಟ್ ಬಂದಿದೆ? ಫಿಸಿಕ್ಸಲ್ಲಿ ಸೆಂಟಮ್ ಬಂದಿದೆ, ಮ್ಯಾಥಮೆಟಿಕ್ಸಲ್ಲಿ ಸೆಂಟಮ್ ಬಂದಿದೆ, ಸಂಸ್ಕೃತದಲ್ಲಿ ಸೆಂಟಮ್ ಬಂದಿದೆ. ಸರ್, ಎಷ್ಟು ಖುಷಿ ಆಗ್ತಾ ಇದೆ ಸರ್ 97%, ಅದು ಸೈನ್ಸಲ್ಲಿ ಅಂತ ಅಂದರೆ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. 2 ವರ್ಷ ಕಷ್ಟಪಟ್ಟಿದ್ದೀನಿ, ಮತ್ತು ರಾತ್ರಿ ಓದ್ತೀನಿ, ಬೆಳಗ್ಗೆ ಎದ್ದು ಓದಿದ್ದೀನಿ, ರಿವೈಸ್ ಮಾಡಿ ಇದೆಲ್ಲ ಬಂದಿದೆ. ನನಗೆ ಖುಷಿ ಬರ್ತಾ ಇದೆ. 96 ಅಂತ ಬರೆದು ಅಂದ್ಕೊಂಡಿದ್ದೆ, ಆದರೆ 97 ಬಂದಿದೆ. ಸೊ ತುಂಬಾ ಖುಷಿ ಬರ್ತದೆ. ನಾವೆಲ್ಲ PUC ಎಕ್ಸಾಮ್ ಬರೆದಾದ್ಮೇಲೆ ಕ್ವಶನ್ ಪೇಪರ್ನ ಇಟ್ಕೊಂಡು ನೋಡ್ತಾ ಇದ್ವಿ, ಎಷ್ಟು ಬರ್ಬೋದು ಹಾಗೆಲ್ಲ ಒಂದು ಅಸಂಪ್ಷನ್ನಲ್ಲಿ ಇರ್ತಾ ಇದ್ವಿ. ಸೊ ನೀವು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಎಕ್ಸಾಮ್ಸ್ಗೆ? ನಂದು ಮೇನ್ಲಿ ಟೆಸ್ಟ್ ಬರೀಬೇಕು, ಮತ್ತೆ ಹಳೆ PYQsನ ಬರೀಬೇಕು, ಮತ್ತು ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತೀರ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು, ಮತ್ತು ಎವ್ರಿಡೇ ರಿವಿಷನ್ ಮಾಡಬೇಕು. ಇವಾಗ 10th ಆದಮೇಲೆ ಸೈನ್ಸ್ನ ಯಾಕೆ ತೊಗೋಬೇಕು ಅಂತ ಅನಿಸಿತ್ತು? ನಂಗೆ ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸ್ವಲ್ಪ ಕ್ರಿಯೇಟ್ ಮಾಡೋದು, ಹೊಸದು ಥಿಂಕ್ ಮಾಡೋದು ಅಂತ ನಂಗೆ ಇಷ್ಟ ಇತ್ತು. ಅದಕ್ಕೆ ನಾನು ಸೈನ್ಸ್ ತೊಗೊಂಡೆ, ಯಾಕಂದರೆ ಅದರಿಂದ ಇಂಜಿನಿಯರ್. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ್ಯಕ್ಚುಲಿ ನಂಗೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ. ರೈಟ್ ನಾವು ಕಂಪ್ಯೂಟರ್ ಸೈನ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಈಗ ಕಾಲೇಜಲ್ಲೆಲ್ಲ ವಿಷಯ ಗೊತ್ತಾಗಿದೆಯಾ? ನಿಮ್ಮ ಪರ್ಸೆಂಟೇಜ್ ನೋಡಿ ಕಾಲೇಜಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿದೆ ಏನು ಅಂತ ಎಲ್ಲ. ಸೊ ಹೇಗೆ ಅನಿಸ್ತು? ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ನಿಮ್ಮ ಸ್ಟಡಿ ಗ್ರೂಪ್ ಇರ್ಬೋದು, ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಎಲ್ಲ ಏನು ಹೇಳಿದ್ರು? ಎಲ್ಲರೂ ನಂಗೆ ಕಂಗ್ರ್ಯಾಚುಲೇಟ್ ಮಾಡೋದು. ನನ್ನ ಫ್ರೆಂಡ್ಸು ಚೆನ್ನಾಗಿ ತೆಗೆದಿದ್ದಾರೆ, ಅವ್ರಿಗೂ ಖುಷಿ ಇದೆ. ಅವರೆಲ್ಲ ಪಾರ್ಟಿ ಯಾಕೆ ಕೊಡ್ತೀರಾ ಅಂತ ನನಗೂ ಕೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ಅಂತ ಅಂದಿದ್ದೀನಿ. ಮನೇಲಿ ಏನು ಅಂತ ಇದ್ರು ಅಪ್ಪ ಅಮ್ಮ? ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು ನಿಮ್ಮ ಎಜುಕೇಷನ್ನಿಗೆ? ಅಪ್ಪ ಅಮ್ಮ ಅಷ್ಟೊಂದು ಪ್ರೆಷರ್ ಏನು ಕೊಟ್ಟಿಲ್ಲ, ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತಾಯಿದ್ರು. ಏನಾದ್ರು ಹೆಲ್ಪ್ ಬೇಕಿದ್ರೆ ಅವರೇ ಹೆಲ್ಪ್ ಮಾಡ್ತಾಯಿದ್ರು, ಮತ್ತು ಅಷ್ಟೇ. ಸರ್, ನಾರ್ಮಲಿ ಎಕ್ಸಾಮ್ಸ್ ಟೈಮ್ ಅವ್ರು ಸೈನ್ಸ್ ತೊಗೊಂಡಿದ್ದೀವಿ ಅಂತ ತುಂಬ ಜನ ಟ್ಯೂಷನ್ನಿಗೆ, ಆಮೇಲೆ ಒಂದಷ್ಟು ಅಕಾಡೆಮಿಗಳಿಗೆ ಹೋಗ್ತಾರೆ. ನೀವು ಯಾವ ಥರ ಹೋಗಿದ್ರಾ? ಟ್ಯೂಷನ್ ಏನಾದರೂ ತೊಗೊತಾ ಇದ್ರಾ? ನಾನು ಟ್ಯೂಷನ್ ಹೋಗ್ತಾಯಿದ್ದೆ, ಬೇಸ್ ಅಂತ. ಅಲ್ಲಿ ಅವ್ರ ಟೀಚರ್ಸ್ ಎಲ್ಲ ನಮಗೆ ಎಕ್ಸ್ಟ್ರಾ ಕ್ವೆಶನ್ಸು ಮತ್ತು ಏನಾದ್ರು ಟಾಪಿಕ್ಸ್ ಅರ್ಥ ಆಗಿಲ್ಲ ಅಂದರೆ 1-to-1 ಟೀಚಿಂಗ್ ಇತ್ತು. ಮತ್ತು ನಮ್ಮ ಡೌಟ್ ಯಾವಾಗಾದ್ರು ರಾತ್ರಿ ಹೊತ್ತು ಕೇಳಿದ್ರೆ ಅವರು ಹೆಲ್ಪ್ ಮಾಡ್ತಾಯಿದ್ರು ನಮಗೂ. ಸರ್, ಈಗ ಎಕ್ಸಾಮ್ಸ್ ಅವ ಅಂತ ಬಂದಾಗ ಅವ್ರ ಒಂದು ಸ್ಟಡಿ ಅವರ್ ಅಂತ, ನೀವು ಎಷ್ಟೊತ್ತಿಂದ ಎಷ್ಟೊತ್ತು ಓದ್ತಾ ಇದ್ರಿ? ಓದೋದಕ್ಕೆ ಎಷ್ಟು ಟೈಮ್ನ ಡೈಲಿ ಮೀಸಲಿಡ್ತಿದ್ರಿ? ನಿಮ್ಮ ರೊಟೀನ್ ಹೇಗಿರ್ತಿತ್ತು? ನನ್ನ ರೊಟೀನ್ ಯೂಶ್ವಲಿ ನಾನು ಬೆಳಗ್ಗೆ ಓದೋದು. ಯಾವಾಗಲೂ 5 o'clock ಎದ್ದು 5 to 6:30 ತನಕ ಓದ್ತಾ ಇದ್ದೆ. ಯೂಶ್ವಲಿ ರಿವಿಷನ್ ಮಾಡ್ತಾಯಿದ್ದೆ ಬೆಳಗ್ಗೆ. ಆಮೇಲೆ ನಮ್ಮ ಕಾಲೇಜ್ ಅವರ್ಸು ಟಿಲ್ 4:15 ತನಕ ಇರ್ತಾಯಿತ್ತು. ಮನೆ ಬರೋಷ್ಟರಲ್ಲಿ 5:30 ಆಗ್ತಾಯಿತ್ತು. ಆಮೇಲೆ 5:30ಇಂದ ಒಂದು 6 ಗಂಟೆ 7 ಗಂಟೆ ತನಕ ಬ್ರೇಕ್ ತೊಗೊಂಡು ಆಮೇಲೆ ಶುರು ಮಾಡ್ತಾಯಿದ್ದೆ. ಯಾವ ಸಬ್ಜೆಕ್ಟ್ ನನಗೆ ಟಫ್ ಅನಿಸ್ತಾಯಿತ್ತು, ಯೂಶ್ವಲಿ ಕೆಮಿಸ್ಟ್ರಿ ಅನಿಸ್ತಾಯಿತ್ತು, ಯಾಕಂದ್ರೆ ಅದರಲ್ಲಿ ಕಮ್ಮಿ ಬಂದಿದೆ. ಅದನ್ನು ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ರಾತ್ರಿ ಮಲ್ಕೊಳೋಕ್ಕಿಂತ ಮುಂಚೆ ಒಂದು 10 ನಿಮಿಷ ರಿವೈಸ್ ಮಾಡಿ ಮಲ್ಕೊತಾ ಇದ್ದೆ. SLCಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು? SLCಯಲ್ಲಿ 96% ಬಂದಿತ್ತು. 602 for 625 ಬಂದಿತ್ತು. ಆವಾಗಲೂ ಎಷ್ಟು ಥಿಂಕ್ ಮಾಡಿದೆ ಅಷ್ಟೇ ಬಂದಿತ್ತು ಆ ಪರ್ಸೆಂಟೇಜ್ಗೆ. ಇಷ್ಟು ತೆಗಿಲೇಬೇಕು ಅಂತ ಟಾರ್ಗೆಟ್ ಏನಾದರೂ ಇಟ್ಕೊಂಡಿದ್ರಾ? ಏನಿತ್ತು ಸರ್? ಆ್ಯಕ್ಚುಲಿ ನನಗೆ 95%ಗಿಂತ ಜಾಸ್ತಿ ಬಂದರೆ ಖುಷಿ ಇರ್ತಾಯಿತ್ತು. ಆದರೆ 97 ಬಂದಿದ್ದು ನಂಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಾಯಿದೆ. 95%ಗೆ ಓದಿದ್ದೆ, 97 ಬಂತು. ಸೊ ಐ ಆಮ್ ವೆರಿ ಹ್ಯಾಪಿ. ಈಗ ರ್ಯಾಂಕ್ ಲಿಸ್ಟಲ್ಲಿ ನೀವು ಇರ್ಬೋದು ಅಂತ ಅನ್ಕೊತೀರಾ? ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋ ಇರ್ತೀನಿ, ಮೇ ಬಿ 10-11 ಎಲ್ಲೋ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಯಾವ ಕಾಲೇಜ್ ಚೂಸ್ ಮಾಡಬೇಕು ಅಂತ ಇದ್ದೀರಾ? ಸೊ ನೆಕ್ಸ್ಟು ಇಲ್ಲೇ ಬೆಂಗಳೂರಲ್ಲೇ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತಿದ್ದೀರಾ ಅಥವಾ ಹೊರಗಡೆ ಹೋಗಿ ಎಜುಕೇಷನ್ ಮಾಡಬೇಕು ಅಂತ? ಇಲ್ಲ ಬೆಂಗಳೂರಲ್ಲೇ ಎಲ್ಲ ಎಜುಕೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬ್ಲಿ RV ಕಾಲೇಜಲ್ಲಿ ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಪ್ಲಸ್ಸಲ್ಲೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ JEE ಬರೀಬೇಕು, ನೀಟ್ ಬರೀಬೇಕು. ಸೊ ಅದಕ್ಕೆ ಯಾವ ಥರ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದೀರಾ? ನಾನು ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಟ್ಯೂಷನಿಂದ ಇದು ಕೊಟ್ಟಿದ್ದಾರೆ, ಪೇಪರ್ ಸಾಲ್ವ್ ಮಾಡೋಕ್ಕೆ ಬುಕ್ಸ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ರಿವೈಸ್ ಮಾಡಿಕೊಂಡು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಎವ್ರಿಡೇ. ಸರ್, ಈ ಸಲ ಫಸ್ಟ್ PU ಮುಗಿಸಿ ಈಗ 10th ಮುಗಿಸಿ PUC ಹೋಗೋರಿಗೆ ಸ್ಟಡೀಸ್ ಬಗ್ಗೆ ಯಾವ ಥರ ಅಡ್ವೈಸ್ ಕೊಡ್ತೀರಾ ಸರ್? ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು? ಕೆಲವರು ಎಕ್ಸಾಮ್ ಸ್ಟಡಿ ಲೀವ್ಸಲ್ಲಿ ಓದೋಕ್ಕೆ ಶುರು ಮಾಡ್ತಾರೆ. ಸೊ ಯಾವ ಥರ ಓದಿದ್ರೆ ಒಳ್ಳೆ ಮಾರ್ಕ್ಸನ್ನು ತೊಗೋಬೋದು, ಒಳ್ಳೆ ಗ್ರೇಡನ್ನು ತೊಗೋಬೋದು?
ನಾನು ಮೇನ್ಲಿ ಏನು ಅಡ್ವೈಸ್ ಕೊಡೋದಂದ್ರೆ ನೀವು ಪ್ಯಾನಿಕ್ ಆಗಬೇಡಿ, ಯಾವ ಸ್ಟ್ರೆಸ್ ತೊಗೋಬೇಡಿ, ಎಲ್ಲದೂ ನಿಧಾನಕ್ಕೆ ಮಾಡಿ, ಸ್ವಲ್ಪ ಸ್ವಲ್ಪ ಬ್ರೇಕ್ ಮಾಡಿ ಓದಿ. ಕೆಮಿಸ್ಟ್ರಿ ಅಂತೂ ಎಲ್ಲರಿಗೂ ಭಯ ಇರುತ್ತೆ, ಓದಿದಾಗ ಜಾಸ್ತಿ ಇರುತ್ತೆ ಅಂತ. ಅವಾಗ ನೀವು ಅದನ್ನು ಬ್ರೇಕ್ ಮಾಡ್ಕೊಂಡು ಓದಿ. ಮತ್ತು ಯಾವಾಗಲೂ ಬೋರ್ಡ್ಸಲ್ಲಿ ನಿಮಗೆ ಯಾವಾಗಲೂ ಕ್ವಶನ್ಸ್ ಇರ್ತವೆ, ಯಾವಾಗಲೂ ಬರುತ್ತೆ. ಆ ಕ್ವಶನ್ಸ್ ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮತ್ತು ಯಾವತ್ತೂ ಪ್ಯಾನಿಕ್ ಆಗಬೇಡಿ, ಅದಷ್ಟೇ ಇರೋದು. ನೀವು ಎಷ್ಟು ವರ್ಷದ ಕ್ವಶನ್ ಪೇಪರ್ಸ್ ಎಲ್ಲ ಪ್ರಿಪೇರ್ ಆಗಿದ್ರಿ? ನಾನು ಲಾಸ್ಟ್ 5 years ಕ್ವಶನ್ ಪೇಪರ್ಸ್ ಪ್ರಿಪೇರ್ ಆಗಿದ್ದೆ. ಅದರಿಂದನೇ ಆಲ್ಮೋಸ್ಟ್ ಎಲ್ಲ ಬಂದಿತ್ತು ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬರೋ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೆಕ್ಸ್ಟ್ ಬರೋವ್ರಿಗೆ ಜಾಸ್ತಿ ಪ್ಯಾನಿಕ್ ಆಗಬೇಡಿ. ಮತ್ತು ಎವ್ರಿಡೇ ಓದೋಕ್ಕೆ ಟ್ರೈ ಮಾಡಿ. ಗೊತ್ತಿರುತ್ತೆ ಎಲ್ಲರೂ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಇರುತ್ತೆ, ಗೇಮ್ಸ್ ಇರುತ್ತೆ. ಆದರೆ ಎವ್ರಿಡೇ ಒಂದು ಸ್ವಲ್ಪ 2-3 hours ಟೈಮ್ ಮಾಡಿಕೊಂಡು ನೀವು ಓದ್ಕೋಬೇಕು. ಹೋದರೆ ನಿಮ್ಮ ಪೇರೆಂಟ್ಸ್ ಖುಷಿ ಆಗ್ತಾರೆ, ಅವ್ರಿಗೊಂಥರ ಗಿಫ್ಟ್ ಇದು ನೀವು ಮಾಡ್ತಾ ಇರೋದು ಅಂತ ಹೇಳ್ಬೇಕು. ಇವಾಗ ಮನೇಲಿ ಫಸ್ಟ್ ರಿಸಲ್ಟ್ ನೋಡಿದ್ದು ಯಾರು ನಿಮ್ಮ ಜೊತೆಗೆ ಕೂತು? ನಾನು ಮತ್ತು ಅಮ್ಮ ನೋಡಿದ್ವಿ. ನನ್ನ ತಮ್ಮ ಒಂದು ಪಕ್ಕದಲ್ಲಿದ್ದ. ಅಮ್ಮ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಫೋಟೋ ತೊಗೊಂಡು ಎಲ್ಲರಿಗೂ ಕಳಿಸಿದ್ದಾರೆ, ಸ್ಟೇಟಸಲ್ಲೆಲ್ಲ ಹಾಕಿದ್ದಾರೆ. ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ದಾರೆ. 10th ಟೀಚರ್ಸ್ ಎಲ್ಲ ನಮಗೆ ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ದಾರೆ. ಗೊತ್ತೇ ಇರಲಿಲ್ಲ ನನಗೆ ಮಾಡ್ತಾರಂತ, ಎಲ್ಲ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಭವಿಷ್ಯಕ್ಕೂ ಕೂಡ ಆಲ್ ದ ಬೆಸ್ಟ್ ಸರ್. ಓಕೆ, ನೋಡಿದ್ರಲ್ಲ, ಇದು ಟಾಪರ್ ಆಗಿರುವಂಥ ಅನೀಶ್ ಅವರ ಮಾತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ತೃಷಾ ರಮೇಶ್.